ಕಲಕಯ್ಯ ಒಳ್ಳೇದು ಇವತ್ತು ಅದಕ್ಕೆ ಅಕ್ಕಗೆ ಹೇಳ್ತೀನಿ ಸ್ವಲ್ಪ ಹೇಳಕ್ಕ ಅಂತ. ನಾವು ಹೇಳಿರೋ ಅಯ್ಯೋ ಇವ್ರು ಹೇಳ್ತಾರೆ ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಸಿಟ್ಟು ಬರುತ್ತೆ ಅವಳಿಗೆ. ಅದಕ್ಕೆ ಒಂದು 2 ದಿನ ಇವಾಗ ನಮ್ಮ ದೇಶಿನೇನು ಆ ಹುಡುಗಿ ರಾಜ ಮುಗಿಯತಕ್ಕ ಹೋಗಲ್ಲ, 1-2 ತಿಂಗಳು ಇಲ್ಲೇ ಇರ್ತಾಳೆ, ಅಲ್ಲಿ ವಾರ್ಗಿತ್ತೆರ್ದೋಟು ಕಾಟ ಬಿಡು. 1-2 ದಿನ ಇದ್ದೋಗ ನಮ್ಮ ನಿಮ್ಮದೇ ಬಂದರೆ ಇವಳು ಇಲ್ಲಿ ಸಿಟ್ಟಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಣ. ನಾವು ಬಿಡು ನಮ್ಮ ಮನೆಯಾಗ ಇದ್ದಿದ್ದೇನೆ ಅಂತ ನಾವು ಅಮ್ಮರ ಮನೆಗೆ ನಮ್ಮ ಅಕ್ಕರೆಲ್ಲ ಬಂದಾಗ, ಇವಾಗ ನನ್ನ ತಂಗಿ ನಮ್ಮ ಅಕ್ಕರೆಲ್ಲ ಬಂದಾಗ ನಮಗೂ ಹೋಗೋಣ ಅನಿಸುತ್ತೆ. ಬಿಡು ನಾವು ಅಲ್ಲೇ ಇರೋಣ. ಅವರೆಲ್ಲ ಇರಬೇಕಾದ್ರೆ ನನಗೆ ಇರೋಕ್ಕಾಗಲ್ಲ ಇಲ್ಲಿ, ನನಗೂ ಅಲ್ಲಿಗೆ ಹೋಗೋಣ ಅನಿಸುತ್ತೆ ಅಮ್ಮರ ಮಂತಕ್ಕೆ. ಅದಕ್ಕೆ ಸಿಟ್ಟಾಗ್ತಾ ಇರ್ತಾಳು. ಅದಕ್ಕೆ ಹೇಳೋಣ ಅಂತ ಬಂದಿದ್ದೀನಿ ಕಲಕಯ್ಯ ಕಲಕಯ್ಯ ಅಕ್ಕ. ಸಂಗೀತ ಬಾರಮ್ಮ, ಬಾ ಕೂಕ ಬಾ. ಆಯ್ತೇನಕ್ಕ ಊಟ ಏನು ಮಾಡ್ತಿದ್ದೆ? ಅಲ್ಲೆಲ್ಲ ಹಸಿಗೆಲ್ಲ ಮೈ ತೊಳೆದು ಬಂದ? ನಮ್ಮ ಹೋಗಿ ಎಲ್ಲ ಸಗಣಿ ಬಾಸ ಹಾಕಿ ಎಲ್ಲನ ಅಲ್ಲೆದೆಲ್ಲ ದಿನ ತೊಳೆದ್ರೇನೆ, ಇಲ್ಲಾಂದರೆ ಉಣ್ಣೆ ಅಂತ ಸಖತ್ತು ಬೀಳ್ತಾವೆ. ಸಖತ್ತು ಉಣ್ಣೆ ಬೀಳ್ತಾವೆ ಕಣಮ್ಮ. ಎಲ್ಲ ಇವತ್ತು ಉಣ್ಣೆ ಔಷಧ ಬೇರೆ ಹೊಡೆದು ಎಲ್ಲ ತೊಳೆದು ಬಂದ್ವಿ. ಏನು ಮಾಡೋಣ, ಅವಾಗ ಹೊಡಿತಾ ಇರಬೇಕು, ಉಣ್ಣೆದೇ ಜಾಸ್ತಿ ಕಾಟ ಕಣಮ್ಮ. ಅದಕ್ಕೆ ಔಷಧ ಹೊಡೆದೆ ಬಂದಿವಾಗಿ ನಾನು ಕೈ ಕಾಲು ಮಕ್ಕ ತೊಳ್ಕೊಂಡು ಕೂತ್ಕೊಂಡಿದ್ದೆ. ಬಾ ಕೂಕ ಬಾರಮ್ಮ, ಟೀ ನಾನು ಮಾಡ್ತೀನಿ ಕೂತ್ಕೊಳ್ಳಮ್ಮ. ಇಷ್ಟೊಂದು ಕೆಲಸ ಮಾಡ್ತೀಯ ಪಾಪ ನೀನು, ಒಬ್ಳು ಹೆಣ್ಮಗಳಾಗಿ ಇವತ್ತಿಷ್ಟೊಂದು ಸೀಮೆಸ ಕಟ್ಕೊಂಡು ಅವನು ನೋಡ್ಕೊಂಡು ಎಲ್ಲ ಮಾಡ್ತೀಯಲ್ಲ, ನಿಜವಾಗ್ಲೂ ಗ್ರೇಟ್ ಕಣ್ಕಲಕ್ಕ ನೀನು. ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಮಾತಾಡೋಣ ಅಂತ ಹೇಳಿ ಬಂದೆ. ಕೂಕಳಮ್ಮ ಕೂಕಂಡು ಮಾತಾಡೋದೇನು ಮಾತಾಡೋದಿದ್ರೂ ಕೂಕಂಡು ಮಾತಾಡೋಣ. ನೀನು ಈಗಿನ ಬಂದೆ ಕೂಕ, ಅಪ್ರೂಪಕ್ಕೆ ಬಂದೆ. ಯಾವತ್ತು ಗೊತ್ತಿರಲಿಲ್ಲ ನಮ್ಮ ಮನೆ ಕಡೆಗೆ ಕರೆದ್ರೂ ಬಂದೆ ಕಣಕ ಅಂತ. ಕೆಲಸ ತುಂಬ ಬ್ಯುಸಿಯಾಗಿರ್ತಿದ್ದೆ, ಹೋಗ್ತಿದ್ದೆ. ಕೆಲ್ಸಕ್ಕೆ ರಜೆ ಹಾಕಿದ್ಯೇನು? ಅದೇ ನಾನು ಇವಾಗ 1 ವಾರ ಹಾಕೋಣ ಅಂತ ಇದ್ದೀನಿ. ಅಕ್ಕರೆಲ್ಲ ಬಂದವರೇ ದೀಕ್ಷರೆಲ್ಲನ, ಅದಕ್ಕೆ 1 ವಾರ ರಜೆ ಮಾಡೋಣ ಅಂತ ಇದ್ದೀನಿ. ನೋಡಬೇಕು. ಯಾತ ಮಾತಾಡಬೇಕು ಅಂದೆ ಸ್ನೇಹ. ಇವಾಗ ಯಾಕನ ಸಿಟ್ಟಾಗ್ತಾಳೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದೇನು ಅಂತ ಏನಾದರೂ ನಿಮ್ತಾಗೇನಾದರೂ ಮಾತಾಡಿಲ್ಲ ನಮ್ಮ ಬಗ್ಗೆ, ನಾವೇನಾನು ತಪ್ಪು ಮಾಡಿದ್ವಿ, ನಾವೇನೋ ಅಂದ್ವಿ, ಏನಾನ ಮಾತಾಡಿಲ್ಲ ನಿಮ್ತಾಗದೆ ಅಮ್ಮ ಎಂತ ಏನಾನು ನಿಮ್ತಾಗೇನಾನು ಹೇಳ್ಕೊಂಡಿರ್ಬೋದೇನೋ ಅಂತ ಅದಕ್ಕೆ ಮಾತಾಡೋಣ ಅಂತ ಬಂದೆ. ಇಲ್ಲ ಮತ್ತು ಅಂಥದ್ದೆಲ್ಲ ಏನು ಹೇಳಿಲ್ಲ ಅವಳು, ಯಾವತ್ತೂ ಬೈಕೆಂಬುದಾಗಲಿ ಅಂಥದ್ದೆಲ್ಲ ಮಾಡಿಲ್ಲ. ಇಲ್ಲ ಕಣಮ್ಮ. ಸಿಟ್ಟಾಗ್ತಾಳೆ. ಯಾಕೆ ಸಿಟ್ಟಾಗ್ತಾಳೆ? ಸಿಟ್ಟಾಗಂಥದ್ದೇನಾಯ್ತಂತೆ? ನಾನು ಇಲ್ಲಿಂದ ಹೋದ್ರೂ ಸಹಿಸ್ಕೊಂಬಲ್ಲ. ಈಗ ನನಗೆ ನಮ್ಮ ಅಕ್ಕರೆಲ್ಲ ಬಂದವ್ರೆ ಅಂತೇಳಿ ನನಗೂ ತುಂಬ ಆಸೆ ಇರುತ್ತೆ. ನಮ್ಮ ಅಕ್ಕರೆಲ್ಲ ಬರ್ತಾರೆ ಹೋಗ್ತಾರೆ. ಈಗ ನಮ್ಮ ದೀಕ್ಷಾ ನಾವು 2 ಹುಡುಗರನ್ನು ಕರ್ಕೊಂಡು ಬರ್ತಾಳೆ. ಅಲ್ಲಿ ಅವರು ವಾರ್ಗಿತ್ತೇರು ಕಾಟ, ಅಲ್ಲಿ 4-5 ಜನ ವಾರ್ಗಿತ್ತೇರು. ಅವ್ರು ತಗೊಂಡು ಅವರು ದಿನ ಅದು ಇದು ಮಾತಾಡೋದು ಏನಾನ ಒಂದು ಇರ್ತಾವಲ್ಲ. ವಾರ್ಗಿತ್ತೇರೆಲ್ಲ ಇದ್ದಾರೆ ಅಂದಮೇಲೆ ಬಿಡತ್ತ 1-2 ದಿನ ಇದ್ದೋಗೋಣ, ಹುಡುಗಿಗೆ ಬೇರೆ ಸ್ಕೂಲ್ ರಜೆ ಐತಲ್ಲ, ಅದಕ್ಕೆ ಅಂತೇಳಿ ಬಂದವಳು 1-2 ದಿನ ಇದ್ದೋಗೋಣ ಅಂತ. ಇವಾಗ ವರ್ಷಿ ತಕ್ಕನು ಡೆಲಿವರಿ ಆಗೈತಿ ಇಲ್ಲೇ ಇದ್ದಾಳೆ. ನಮ್ಮ ವರ್ಷಿ ತಕ್ಕನು ಬಿಡು ಎಲ್ಲರೂ ಬಂದರು ಅಂತ ಅವಳು ಬರ್ತಾಳೆ. ನಾನು ಎಲ್ಲರೂ ಇದ್ದಾರೆ ಅಂತ ಒಂದು ಬೇಸಿಗೆಗೆಲ್ಲ ಇರ್ತೀವಿ. 1-2 ತಿಂಗಳು ನಾವು ಯಾವಾಗಲೇ ರಜೆ ಬಿಟ್ಟಾಗೂ ಹಂಗೇನೆ 1-2 ತಿಂಗಳು ಇರ್ತೀವಿ. ಅದಕ್ಕೆ ಸಿಟ್ಟಾಗ್ತಾಳೆ ಯಾರನ್ನ ಬಂದರೆ. ಅಯ್ಯೋ ಮಾಡಬೇಕು, ಹುಡುಗರು ಬಾಯಿ ಮಾಡ್ತವೆ, ಮಾಡಬೇಕು, ನಾನು ಒಬ್ಬಳೇ ಮಾಡಬೇಕು, ಮಾಡೋಕ್ಕಾಗಲ್ಲ ಅಂತ ಸಿಟ್ಟಾಗ್ತಾಳೆ. ಈಗ ಅವಳು ಒಬ್ಬಳೇ ಮಾಡೋಕ್ಕಾಗಲಿಲ್ವಾ, ನಮಗೆ ಕರೆದು ಅಕ್ಕ ಸಂಗೀತಕ್ಕ ಬಾರಕ್ಕ ಪಕೋಡ ಮಾಡು ಅಂತ ಹೇಳಿದ್ರೆ ಪಕೋಡ ಮಾಡಿಕ್ಬೇಕು ನಿಮಗೆ, ಹಂಗೆ ಹಿಂಗೆ ಸುಮ್ಮನೆ ಯಾತಾದ್ರೆ ಅದನ್ನು ಕೇಳ್ತೀರಾ ಅಂತ ಸಿಟ್ಟಾದ್ಲು. ಅದಕ್ಕೆ ಪಕೋಡ ಮಾಡೋಕ್ಕೆ ಕೊಳ್ಳಕ್ಕ ಈರುಳ್ಳಿ ಹಚ್ಕೊಡು ಅಂತ ಕೊಟ್ಟರೆ ಹಚ್ಚುತ್ತೀನಿ. ನಾನು ಮೊನ್ನೆ ಓದೆ ಕಲಕ್ಕ, ಯಾಕೆ ಸುಳ್ಳು ಹೇಳ್ಬೇಕು ಅವತ್ತು ಇದಕ್ಕೆ ಪಕೋಡ ಮಾಡೋಕ್ಕಂತಲ್ಲ ಈರುಳ್ಳಿ ಹಚ್ಕೊಡ್ತೀನಿ ಅಂತ. ಬಿಡಕ್ಕ ನಾನೆಲ್ಲ ಹಚ್ಕೊಂಡು ಮಾಡ್ತೀನಿ, ಬಿಡಕ್ಕ ಮಾಡ್ತೀನಿ ನಾನೆಲ್ಲ ಅಂತ ಅಂದ್ಲು. ಆವಾಗ ನಮ್ಗೆ ಯಾಕೆ ಇರ್ತಿರ್ಲಿಲ್ಲ, ನಮ್ಗೆ ಯಾಕನ ಹೋದ್ರೆ ಯಾಕನ ಮಾಡೋಕ್ಕೆ ಬಿಡು ಮಾಡ್ತೀನಿ ಎಂಬಳ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೇ ನಾವಿನೇನು ಬಿಡು ಮಾಡ್ತಾಳಲ್ಲ ಅಂತೇಳಿ ಸುಮ್ಮನೆ ಆಗ್ತಿದ್ವಿ. ಅದಕ್ಕೇ ತುಂಬ ಸಿಟ್ಟಾಗ್ತಾಳೆ ಅವಳು. ಏನು ಮಾಡೋಣ? ಅದಕ್ಕೇ ಸಿಟ್ಟಾಗ್ಬೇಡ ಅಂತ ಹೇಳು. ಇವಾಗ ಹಂಗೆ ಮಾಡ್ತಾ ಇದ್ದಾಳಲ್ವೇ, ಮುಂದಾಗ ಹಂಗೆ ಮಾಡ್ತಿರ್ಲಿಲ್ಲ ಅವಾಗ. ಯಾಕಂದರೆ ಅವರು 3 ವಾರ ಇದ್ದು ಅಭ್ಯಾಸ ಆಗ್ಬಿಟ್ಟೈತಿ. ಯಾತು ಗೊತ್ತಿರ್ತಿರ್ಲಿಲ್ವಲ್ಲ, ಇವಾಗ ಒಂದಿಟ್ಟು ಅತ್ತೆ ಆದಾಗ ಹಂಗೆ ಆಗೋದು. ಸಿಟ್ಟಾಗ್ತಾಳೆ ಅಲೇನಿ. ನಮ್ಮ ದೇಶದಿದ್ದು ಅವಳು ಮೊದಲೇ ಸಿಟ್ಟಿನವಳು. ಒಬ್ರಿಗೊಬ್ರಿಗೆ ಜಗಳ ಮಾಡ್ಕೊಂಡ್ರೆ ಯಾರನ್ನ ಏನು ಅಂತಾರೆ, ಆಡ್ಕೊಂತಾರೆ. ಅಯ್ಯೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರಪ್ಪ ಆ ಹುಡುಗಿನ ನೋಡಿ ಇವತ್ತು ಎಂಥದ್ದಾಗೈತೆ ಅಂತೇಳಿ ಆಡ್ಕೊಂತಾರೆ ಜನ, ಒಂದಿಷ್ಟು ಸಿಕ್ಕಿರ್ ಸಾಕು ಅಂತ. ಅವರು ನಮ್ಮ ದಡಮರು ಅಲ್ಲೇ ಇದ್ದಾರೆ, ಮಗ್ಲಾಗ ಬರ್ತಾರೆ. ನಾವೆಲ್ಲರೂ ಬಂದಿದ್ದೀವಿ ಅಂದಮೇಲೆ ಅವರು ಬರುತ್ತೆ ನಮ್ಮ ದಡಮ ಹಿಂಗೆ ಮಾತಾಡಿಸ್ಕೊಳ್ಳೋದು. ಮೊದಲೇ ಗಲಗಲ ಅಂಬದು ಜಾಸ್ತಿ, ಅಲ್ಲಿ ಇಲ್ಲಿ ಎಲ್ಲರ ಮಂತಕ್ಕೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗ್ತಿರುತ್ತೆ. ಅದಕ್ಕೆ ಮಾತಾಡಿಸ್ಕೊಂಡು ಬರ್ತಾರೆ. ಅವ್ರಿಗೂ ಮಾಡಿಕೊಡ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಯಾತನ ಮಾಡಿರಿ ಆತನ ನನಗೆ ಮಾಡೋಕ್ಕಾಗಲ್ಲ ಅಂತ ಸಿಟ್ಟಾಗ್ತಿದ್ಲು ಅವಾಗಲೇ. ಅದಕ್ಕೆ ನಾನು ಹೇಳೋಗೋಣ ಅಂತ ಬಂದೆ. ನೀನಾದರೂ ಒಂದಿಟ್ಟು ಹೇಳ್ತೀಯ ಅಂತ. ಈಗ ಜಗಳ ಮಾಡ್ಕೊಂಡೆ ನಾನು ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ಯಾರನ್ನ ಏನು ಅಂತಾರೆ? ಹೇಳಕ್ಕ ನೀನೇನು, ನಾವೆಲ್ಲ ಎಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ ಅವಳನ್ನ. ಸಿಟ್ಟಾದ್ರೆ ಆಗುತ್ತೇನಕ್ಕ? ಅಲ್ಲ, ನಮಗೆ ತವ್ರ ಮನೆಗೆ ಬರಬೇಕು ಎಂಬುದು ಆಸೆ ಇರುತ್ತೆ. ಅವಳು ಕರೆದು ಕಳಿಸ್ತಾಳೆ ಎಂಬುದು ನಾವು ಒಂದು ಆಸೆ ಇಟ್ಕೊಂಡಿದ್ವಿ. ಹಿಂಗೆ ಮಾಡಬಾರ್ದು ಕಣಕ್ಕ. ಅವಳು ಹೇಳು ನೀನೊಂದಿಷ್ಟು ಅವಳಿಗೆ ಬುದ್ಧಿನ ಅಂತ. ನಾನೆಲ್ಲ ಹೇಳ್ತೀನಿ ಸುಮ್ಮನೆ ಬರಲಿ. ಮನೆ ಹೆಣ್ಮಕ್ಳು ಮನೆ ಬರ್ದಿಲ್ಲ. ಈಗ ಅವಳು ಮಾಡಿಕ ಕರ್ತವ್ಯಮ್ಮ ಮಾಡ್ಬೇಕು. ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ಅವಳು ಬಂದ್ರೆ ನಾನು ಹಿಂಗೆ ಹೇಳ್ತೀನಿ ಸಂಗೀತಮ್ಮ, ನಾನೀಗ ನಿನ್ನ ತಗೊಂಡು ಮಾತಾಡಲ್ಲ, ಅವಳು ತಗೊಂಡು ಮಾತಾಡಲ್ಲ. ನಾನು ಏನೈತೆ ಅದನ್ನ ಇಲ್ಲಿ ಮಾಡ್ತಿದ್ಲು ಬದುಕ, ನಾನು ಇಲ್ಲಿ ಬಗ್ಸಿದ್ದೆ ಬದುಕಿಗೆ. ಮಾಡ್ತಿದ್ಲು ಕಣಮ್ಮ, ಮಾಡ್ತಿದ್ಲು. ನನಗೇನು ಇವತ್ತು ಇಲ್ಲೋಡು
ಅನ್ಯಾಯ ಆಡಬಾರ್ದು. ಹೆಣ್ಮಕ್ಳು ಇವತ್ತು ಮನೆಗೆ ಬರ್ದಲ್ಲಿ ಎಲ್ಲೂ ಹೋಗಲ್ಲ, ಮನೆಗೆ ಬಂದೇ ಬರ್ತಾರೆ. ಇವತ್ತು ಬೇರೆಯವ್ರ ಮನೆಗೆ, ಅವ್ರ ಮನೆಗೆ ದಡಪೇರ್ ಮನೆಗೆ ಹೋಗೋಕ್ಕಾಗುತ್ತೆ, ನಮ್ಮ ಇವ್ರ ಮನೆಗೆ ಇವರೇ ಮತ್ತೆ ಬರೋದು. ಅವ್ರ ಮನೆಗೆ ಹೋದ್ರೆ ಏನಂತಾರೆ, ಅಯ್ಯೋ ಮೊಮ್ಮಗನ ಕರ್ಕೊಂಬಂದು ಸಾಕ್ಯಂಡವ್ರೆ, ಮೊಮ್ಮಗನ ಮದುವೆ ಮಾಡಿ ಇಲ್ಲೇ ಇಕ್ಕೊಂಡವ್ರೆ, ನಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ಮಾತಾಡಲ್ವ ಅವರು. ಆ ಕಡೆ ಮನೆಗೆ ಹೋಗೋಕ್ಕಾಗುತ್ತೆ, ಹೋಗೋಕ್ಕಾಗಲ್ಲ, ಇಲ್ಲಿಗೆ ಮತ್ತೆ ಬರೋದು 4 ಜನ ಹೆಣ್ಮಕ್ಳು ಮಾಡಿಕ್ಬೇಕು, ಏನು ಮಾಡೋದೈತೆ ಅಂತ ಬದುಕು. ಶಾಂತಕನೂ ಅನ್ಯಾಯ ಆಡಬಾರ್ದು, ಎಲ್ಲ ಮಾಡ್ಕೊಡುತ್ತೆ ಕಣಮ್ಮ. ಇವತ್ತು ಗುಟ್ಟು ಹಸಿಕ್ ಬಿಡಬಾರ್ದು, 4 ಜನಕ್ಕೆ ಮೂರನೇವ್ರಿಗೆ ಗೊತ್ತಾಗಬಾರ್ದು ಗುಟ್ಟು. ಹೇಳ್ತೀನಿ ಬರಲಿ, ಇಲ್ಲಿ ಬಂದಮೇಲೆ, ಇಲ್ಲಾಂದ್ರೆ ನಾ ಬರಲಿಲ್ಲ ಅಂದ್ರೆ ನಾನೇ ಬರ್ತೀನಿ, ಇಲ್ಲ ಬಂದೇ ಬರ್ತಾಳೆ, ಆಮೇಲೆ ಯಾವಾಗನ ಒಂದ್ಸತಿ ಬಂದೇ ಬರ್ತಾಳೆ, ಹೇಳ್ತೀನಿ ನಾನು ಅವಾಗೆಲ್ಲ. ನಾವು ಹೇಳ್ತೀವಿ ಸಿಟ್ಟಾಗ್ಬಿಡಕಣಮ್ಮ, ಇವಾಗ ಯಾಕ ನಮ್ಮ ಬೋಲು ಸಿಟ್ಟಾಗ್ತೀಯ ಅಂತ, ಹಂಗೆ ಮತ್ತೆ ಒಂದಿಟ್ಟು. ಇವಾಗ ಏನು ಕೆಲ್ಸಗಳಿಲ್ವಲ್ಲ, ಸುಮ್ಮನೆ ಬೇರೆ ಆದಂಗೆ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ. ಇಲ್ಲಾಂದ್ರೆ ರಮ್ಮ ಎಲ್ಲ ಬದುಕಿ ಇಕ್ಕಳು, ಅದಕ್ಕೇನೆ ಅವಳೇನಿಲ್ಲ, ಎಲ್ಲ ಮನೆಗಳದ್ದು ಎಲ್ಲ ಮಾಡಿಬಿಡೋದು ನಮ್ಮ ಸ್ನೇಹಮ್ಮ ಅವಾಗ. ನಾವು ಇವಾಗ ಎಷ್ಟು ಕಷ್ಟ ಬೀಳ್ತೀವಮ್ಮ, ಬಿಡು, ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಹೇಳಿ ಒಳ್ಳೆ ಮನೆಗೆ ಕೊಟ್ಟರೆ ಇಂಥವು ಮಾಡೋದು. ಅಲ್ಲೇ ಬದುಕು ಮಾಡೋಕ್ಕಾಗಲ್ಲ, ನಮ್ಮಂತ ಬದುಕಾದ್ರೆ ಒಂದಿನ ಮಾಡ್ತಿರ್ಲಿಲ್ಲ. ಇವಾಗ ಅಷ್ಟೊಂದು ಸೀಮೆಸ್ಗಳು ನೋಡ್ಕೋಬೇಕು, ಉಣ್ಣೆ ಬಿದ್ದವೆ ಅಂತ ಬಿಟ್ಟು ಔಷಧ ಹೊಡೆದ್ವಿ. ಎಷ್ಟು ಕಷ್ಟ ನಮ್ಮ ಜೀವನ ಇವತ್ತು. ನಾವು ಕೊಟ್ಟು ಹುಲ್ ತರಬೇಕು, ಸಗಣಿ ಬಾಸ್ ಹಾಕಬೇಕು, ಹಾಲು ಕರ್ದು ಹಾಕಬೇಕು, ಮೈ ತೊಳಿಬೇಕು ಹೊಸ್ಗಳಿಗೆ. ಏನೇನು ಚೆನ್ನಾಗಿಲ್ಲ ಅಂದ್ರೆ ಹೋಗಿದ್ದ ಆಸ್ಪತ್ರೆ ತಕ್ಕ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೆ ಬರಬೇಕು. ನಾವು ಎಷ್ಟು ಕಷ್ಟ ಬೀಳ್ತೀವಿ, ಹಾಲು ತಗೊಂಡೋಗಿ ಒತ್ಕೊಂಡು ಹೋಗಿ ಹಾಕಿ ಬರಬೇಕು. ನಮ್ಮ ಅಯ್ಯಪ್ಪ ಬರಲಿಲ್ಲ ಅಂದ್ರೆ ಒತ್ಕೊಂಡು ಹೋಗ್ತೀನಿ ನಾನು. ನಮ್ಮ ಅಯ್ಯಪ್ಪ ಇದ್ರೆ ಏನು ಗಾಡಿಗೆ ತಗೊಂಡೋಗಿ ಹಾಕ್ಬರು TVSನಾಗೆ. ಎಷ್ಟು ಕಷ್ಟ ಇವತ್ತು ನಮ್ಮ ಜೀವನ. ನಮ್ಮ ಬಾಳೆ ಬಿಡು, ನಮ್ಮ ಮಗಳಿಗೆ ಬರಬಾರ್ದು ಅಂತ ನಾವು ಒಳ್ಳೆಯವ್ರಿಗೆ ಕೊಟ್ಟರೆ ಇಂಥವೇ ನಮ್ಮ ಮಾಡೋದು ನಾವು ಮರಿ ಎತ್ತತ್ತಾಳೆ. ಅವಳಿಗೆ ಮಾಡಿರಿ ಬರ್ತಾರೆ ಮಾಡಿಕ್ಬೇಕು. ಅವಳು ಯಾರು ಇಚ್ಚಿಮ್ಮ ಏನು ಮಾಡಂಗಿದ್ದಾಳೆ, ಅವಳೆ ನೀರು ಎಡಿಯಂಗಿದ್ದಾಳೆ, ಏನು ಮಾಡಂಗಿದ್ದಾಳೆ ಹೇಳು, ನೀರು ಎಳಿಯಂಗಿಲ್ಲ. ಯಾತು ಬಿಡಪ್ಪ, ಒಟ್ಟು ಕುಟ್ಟೋದು ಬೀಸೋದು ಇಲ್ಲ, ಏನಿಲ್ಲ. ಈಗ ನಾನು ಮಾಡಿಕೊಡ್ತೀನಿ ನಿಮ್ಮ ಅಮ್ಮ, ಇನ್ನೂ ಎಲ್ಲ ಮಾಡೋದು ಕಣಮ್ಮ. ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು, ನಾನು ಹೆಂಗೆ ಅನ್ಕೊಂತೀನಿ ಎಂತಕ, ನೀನೇ ಸುಮ್ಮನೆ ಕುಕ್ಕ ಎಲ್ಲ ಅವಳು ಮಾಡ್ತಾಳೆ ಅಂತಲೇ ನಾನೇ ಯೋಸೋದಿನ ಒಂದೈದ್ನಿ. ಇವತ್ತು ಸುಮ್ಮನೆ ಎಣ್ಣೆ ಆಡಬಾರ್ದು. ಏನಂತ ಬಿಡಪ್ಪ, ಧೂಳು ಮನೆಯೆಲ್ಲನ ಧೂಳು ಆಗುತ್ತೆ, ಹಳೆ ಮನೆ ಒಟ್ಟು ಮಣ್ಣು ಸೋರುತ್ತೆ ಅಮ್ಮಂಗೆ. ನಮ್ಮಂಗೇನು ಹಳೆ ಮನೆ ಎಲ್ಲ ಒಲಿಯಾಗ ಅಡುಗೆ ಮಾಡೋಂಗಿಲ್ಲ, ಗ್ಯಾಸ್ನಾಗ ಒಂದಿಟ್ಟು ಮಾಡೋದು. ಏನಂತ ಬಿಗ್ಗೆದ್ದು ಬದುಕು ಏನಾಯ್ತಮ್ಮ, ಮಾಡ್ದೆ ಏನು ಮಾಡಬೇಕು ಅವಳು. ಬರಲಿ ಹೇಳ್ತೀನಿ ನಾನೆಲ್ಲ, ಸುಮ್ಮನೆ ಜಂಬು ಒಳ್ಳೇದಲ್ಲ ಅಂತ ಹೇಳು. ಜಂಬು ಬಿಟ್ರೇನೆ ಒಂದಿಟ್ಟು, ಜಂಬು ಒಳ್ಳೇದಲ್ಲ ಹೆಣ್ಮಕ್ಳಿಗೆ. ನಮ್ಮ ಮನೆಯಾಗೇನೆ ಈಗ ಸಂಗೀತ ಮನೆ ನಂಗೆ ಅಂಬಕ್ಕೆ ಹೋಗ್ಬೇಡ, ನಮ್ಮ ಮನೆಯಾಗೇನೆ ಮನೆ ಇಲ್ಲೇ ಮನೆ ಕೇಳ್ರ ಮನೆದ್ಕೆ. ಯಪ್ಪ ನಿಮ್ಮ ಮನೆ ಬೆಡ್ಡಿಲ್ಲ ಕಣಪ್ಪ, ಮಂಚಿಲ್ಲ ಕಣಪ್ಪ ಅಂತು. ಏನು ತಡ ಇಲ್ಲೂ ಏನಮ್ಮ ಮಂಚದ ಮೇಲೆ ಮನೆ ಕೇಳಿದ ಆಚೆ ಇಲ್ಲ ಕಣಪ್ಪ, ನಮಗೆ ಇದು ಬರೋ ಒಳ್ಳೆ ಅಂದ್ರೆ ಗನವ ಬಂದು ಇಲ್ಲೇ ಮನೆ ಕೇಳ್ರು. ಏನು ಮಾಡೋಣ ಈಗ, ಹಿಂಗೆ ಗೊತ್ತಾ, ಇನ್ನೂ ಸ್ವಲ್ಪ ಅದಕ್ಕೆ ಮತ್ತೆ ಇನ್ನೊಂದು 2 ದಿನ ಬಿಟ್ಟು ಮದುವೆ ಮಾಡ್ಬೇಕಂಬೋದು, ಇನ್ನೂ ಅನುಭವ ಸಾಲದು. ಎಲ್ಲ ಅನುಭವ ಐತೆ ಅವಳಿಗೆ, ಆವಾಗಲೇ ಎಲ್ಲ ಇತ್ತು. ಸುಪ್ಪಿರಮ್ಮಯ್ಯ ಬೈಬೇಕಾರೆ ನೋಡಿ, ಸುಪ್ಪಿರಮ್ಮಯ್ಯ ಬೈತೈತೆ ಅಂತ ಹೇಳಿ ಇದು ಮಾಡೋಳು. ನಾನು ಅವಾಗ ಅಂದರೆ ಅಷ್ಟೇ ಬೈವಾಗಿ ಇಟ್ಕೊಂಡು ಹೋಯ್ತು. ಬೈವಾಗಿಲ್ಲ ಅಂದ್ರೆ ನನ್ನ ಮಗಳನ್ನು ಹಂಗೆ ಕಣಮ್ಮ, ಯಾರಾಗಲಿ ಹೆಣ್ಮಕ್ಳನ್ನ ನಾನು ಇಲ್ಲಡ ಹೊರಗಿರಾಗ ಬೈತಿರ್ಲಿಲ್ಲ, ಒಳಗೆ ಕರ್ಕೊಂಬಂದು ಸರಿಯಾಗಿ ಬೈತಿದ್ದಿ. ಸರಿಯಾಗಿ ಸೌಟೆ ಇಕ್ತಿದ್ದಿ, ಸರಿಯಾಗಿ ನಾನೇನು ಬಾಯಿ ಇಕ್ಕಿದ್ದೀನಿ. ನಾನು ಇವತ್ತು ಹಂಗೆ ಬಾಯಿ ಇಕ್ಕಕ್ಕೆ ಮತ್ತೆ ಇವಾಗ ಹಂಗೆ ಮಾಡ್ತಾ ಇದ್ದಾಳೆ. ಹೇಳ್ತೀನಿ ಸುಮ್ಕಿರಿ, ನಾನೆಲ್ಲ ಬಂದಾಗ ನಾನೆಲ್ಲ ಹೇಳ್ತೀನಿ. ಮಾಡಿಕ್ಬೇಕಣೆ, ಎಲ್ಗೆ ಹೋಗ್ತಾರೆ ಅವ್ರು ಹೆಣ್ಣು ಹುಡುಗರು, ಬಂದರೆ ಮಾಡಿಕ್ಬೇಕು, ನಿನ್ನ ಕರ್ತವ್ಯ. ಇನ್ನು ಮನೆಯಾಗ ಇದೆಯಾ ಅಂದಮೇಲೆ ಮಾಡಿಕ್ಬೇಕು ಅಂತ ಹೇಳ್ತೀನಿ ನಾನು. ನೋಡ್ಕೋಬೇಕಣಮ್ಮ, ಮಾಡ್ಲಿಲ್ವಾ ಯಾತ ನಾನು ಬರ್ರಕ್ಕ ಮಾಡಿಕೊಡ್ರಿ ಅಂತ ಒಳ್ಳೆ ಅನುತಂದಿಂದ ಕರೀಬೇಕು. ಹುಡುಗರು ಮಕ್ಕಳು ಇದೆ ಅಂದಮೇಲೆ ಗಲಾಟೆ ಅದೆಲ್ಲ ಸಹಜ, ಮಾಡ್ತಾರೆ, ಅನುಸರಿಸ್ಬೇಕು ಅವನ್ನೆಲ್ಲನ. ಈಗ ಸ್ಕೂಲ್ ಇದ್ದಾಗ ಯಾರನ್ನ ಕರೆದ್ರು ಬರಲ್ಲ ಕಣಮ್ಮ. ಈಗ ನೀನು ಕೆಲ್ಸಕ್ಕೆ ಹೋಗ್ಬೇಕಾರೆ ಬಾರಕ್ಕ ನಮ್ಮ ಮನೆಗೆ ಅಂತಂದ್ರೆ ಹೋಗ್ತೀಯ, ಇಲ್ಲ ನಮ್ಮ ಅಕ್ಕರೆಲ್ಲ ಬಂದಾರೆ ಅಂತ ನಿನಗೂ ಸಂತೋಷ, ಅದಕ್ಕೆ ನೀನು ಹೋಗ್ತೀಯ. ಈಗ ನಮ್ಮ ವರ್ಷಿ ತಕೊಂಡ್ ಮಗಳು ದೊಡ್ಡವಳು ಹಾಸ್ಟ್ಲಾಗಿದ್ದಾಳೆ, ಅವ್ರ ಅಮ್ಮ ಇನ್ನೇನು ಇಲ್ಲಿರೋದಕ್ಕೆ ಅವಳು ಇಲ್ಲಿಗೆ ಬರ್ತಾಳೆ ರಾಜ್ಯಕ್ಕೆ. ಬಿಡು, ನಮ್ಮ ಅಮ್ಮ ಇಲ್ಲೇ ಐತೆ, ನಮ್ಮ ಅಮ್ಮನೇ ಬೇರೆ ನೋಡಿಲ್ಲ ಅಂತೇಳಿ ಇಲ್ಲಿಗೆ ಬರ್ತಾಳೆ. ನಾವು ನಮ್ಮ ಅಕ್ಕರೆಲ್ಲ ಇದ್ದಾರೆ ಅಂತ ನಾವು ಹೋಗ್ತೀವಿ ಸಂತೋಷವಾಗಿ. ಹಿಂಗೆ ಎಲ್ಲರೂ ಇದ್ದಾಗ ಅಲ್ಲಿರಬೇಕು ಅನಿಸುತ್ತೆ, ಎಲ್ಲರೂ ಒಟ್ಟಿಗೆ. ಅವಳು ಅದಕ್ಕೆ ಸಿಟ್ಟಾದ್ರೆ ಅದಕ್ಕೆ ಹೇಳು, ಜಗಳ ಮಾಡ್ಕೊಂಡ್ರೆ ಯಾರನ್ನ ಏನು ಅಂತಾರೆ ಅಂತ ಒಳಗೆ ನಾವು ಬುದ್ಧಿವಾದ ಹೇಳಬೇಕು. ಅವಳಿಗೇನೋ ಗೊತ್ತಾಗಲಿಲ್ಲ, ನಾವು ಸಡನ್ನ ಮಾತಾಡಿದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ನೀನು ಹೇಳಿರತ್ತ ಹೇಳ್ತೀಯ ಅಂತೇಳಿ ಈಗ ನಾವೊಂದು ಮಾತಾಡೋದು ಅವಳೊಂದು ಮಾತಾಡೋದು, ಸುಮ್ಮನೆ ಜಗಳ ಹಿಂಗೆ ಮೂರನೇರಿಗೆ ಗೊತ್ತಾದ್ರೆ ಇಷ್ಟ ಆಡ್ಕೊಂಬ್ತಾರೆ. ಅದಕ್ಕಾಗಿನ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಅವಳಿಗೇನು ಗೊತ್ತಾಗ್ಲಿಲ್ವೇನೋ ಅರ್ತ್ಕೊಂತಾಳೆ ಅಂತೇಳಿ ಹೇಳೋಣ ಅಂತ ಬಂದೆ. ನಾನೇನೇನು ಅವಳಿಗೆ ಇವತ್ತು ಬೇರೆ ಕೆಟ್ಟ ಬೈಯೋದಾಗಲಿ ಅಂಥದ್ದೆಲ್ಲ ಏನು ನಾವೇನು ಮಾಡೋಕ್ಕೆ ಹೋಗಲ್ಲ. ಜಗಳ ಮಾಡ್ಕೊಂಬೋದು ಒಳ್ಳೇದಲ್ಲ, ಅವಳು ಸಿಟ್ಟಾಗಬಾರ್ದು. ಅವಳು ನಮ್ಮ ದೀಕ್ಷೆಗಲ್ಲ, ನಾವೇನೋ ಇಬ್ಬರು ಇಲ್ಲಿ ಇದ್ದರ ಅನುಸರಿಸ್ತೀವಿ ಅಂತ ದೀಕ್ಷೆ ಪಾಪ ಅವಳು ಅಲ್ಲಿ ಮಾರ್ಗಿತಿರ್ತಾಗ ಎಂದು ಅವಳಿಗೂ ಒಂಥರ ಬೇಜಾರಾಗಿರುತ್ತೆ. ಇಲ್ಲಿ ಬರ್ತಾಳೆ, ನಮ್ಮ ವರ್ಷಿತಕ್ಕೆ ಏನು ಅನ್ಕೊಂತಾಳೆ, ನಮ್ಮ ವರ್ಷಿತಕ್ಕನ ಅವಳು ಬರ್ತಾಳ. ಇವಾಗ ಅನುಸರಿಸ್ಬೇಕು. ನಮ್ಮ ದೀಕ್ಷೆ ಏನು ಅನ್ಕೊಂತಾಳೆ, ಅವಳು ಮೊದಲೇ ಸಿಟ್ನಾಳ, ಅದಕ್ಕಾಗಿನ ನೋಡಪ್ಪ ಹಿಂಗೆ ಮಾಡಿರು, ಅವಳು ಏನೋ ಒಂದು ಪುಸ್ತಕೊಂಡು ಮಾತಾಡ್ಬಿಡ್ತಾಳೆ, ಅದಕ್ಕಾಗಿನ. ಸರಿ ಆಯ್ತು ಬಿಡಮ್ಮ, ನಾನೆಲ್ಲ ಹೇಳ್ತೀವಿ ಬಿಡು. ಹೇಳು ಬಂದಾಗ ಹಿಂಗೆಲ್ಲ ಮಾಡ್ಬಿಡ್ಕಣಮ್ಮ, ಮಾಡಿಕ್ಬೇಕು, ಅವ್ರನ್ನೆಲ್ಲ ನೋಡ್ಕೋಬೇಕು, ನೀನು ನೋಡ್ಕೊಂಬ ಕರ್ತವ್ಯ ಅಂತೇಳಿ ಹೇಳೋಕ್ಕಲ್ಲ ಬತ್ತಿದಂಗೆ.
ಅದೇ ನಾನು ನಿಮ್ಮ ಹತ್ರ ಹೇಳೋಣ, ನೀವು ಒಳ್ಳೆ ಮಾತನಾಗ ಹೇಳ್ತೀರಾ ಅಂತ ಬಂದೆ ಅಷ್ಟೇ. ಬೇರೆಯವ್ರ ತಗೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ಈಗ ಬೇರೆ 3-4 ಜನ ತಗ ಹೇಳಿದರೆ ಅದು ಬಂದು ನಿಮ್ಮ ತಗ ಇನ್ನೊಂದು ಥರ ಹೇಳ್ತಾರೆ. ಅಯ್ಯೋ ಅವರು 4 ಜನ ನಂಗೆ ಬೈಕೆಂಬ್ತಿದ್ರು, ನಿನ್ನ ಮಗಳನ್ನ ಬೈಕೆಂಬ್ತಿದ್ರು ಅಂದಾಗ ನಿನಗೆ ಸಿಟ್ಟು ಬರುತ್ತೆ. ಈಗ ಡೈರೆಕ್ಟಾಗಿ ನಾನೇ ಬಂದು ನಿಂತಾಗ ಹೇಳಿದ್ಕೆ ನಿನಗೇನು ಅನ್ಸೋದಿಲ್ಲ. 3ನೇವ್ರು ಹೇಳಿದ್ರೆ ಅದೇ ಸಿಟ್ಟು ಬಂದಂಗೆ ಆಗುತ್ತೆ. ನನಗೆ ಆಗಲಿ ನಿನಗೆ ಆಗಲಿ ಎಲ್ಲರಿಗೂ ಹಂಗೆ ಅನ್ಸೋದಕ್ಕ. ಹೇಳಿದ್ರಾಗ ಏನು ತಪ್ಪಿಲ್ಲ ಬಿಡು. ಏನಿಲ್ಲ, ತಪ್ಪೇನಿಲ್ಲ ಬಿಡಮ್ಮ. ಇರೋದು ಹೇಳ್ದೇವು ಈಗ ಬಂದು 3ನೇರ್ತ ಮಾತಾಡಬಾರ್ದು. ಅದು ತಪ್ಪು ಯಾರಿಗೂ ನಮ್ಮ ತಾಗೆ ಮಾತಾಡಬೇಕೆ ಹೊರತು 3ನೇರ್ತ ಮಾತಾಡಿದ್ರೆ ಅದು ಬೇರೆ ಬೇರೆ ಆಗುತ್ತೆ. ನಮ್ಮ ತಪ್ಪು ನಮ್ಮ ತಾಗೆ ಹೇಳ್ಬೇಕು ಅಂತ ಬಂದು ಹೇಳಿದ್ದೆ ಒಳ್ಳೇದಾಯ್ತು. ನೀನು ಬೇರೆ ಮಾತಾಡಿದ್ರೆ ಬೇರೆಯವ್ರು ಇನ್ನೊಂದು ಹೇಳೋರು ಅಂತ ಮಾತಾಡಿದ್ದು ಒಳ್ಳೇದೇ ಆಯಿತು. ನೀನು ಸುಮ್ಕಿರು. ಹೇಳಿದ್ದು ಒಳ್ಳೇದೇ ಆಯಿತು. ಸ್ನೇಹ ಹಂಗೆ ಸಿಟ್ಟಾಗತ್ತೆ ಬಂದು ಅವ್ರ ಅಮ್ಮನ ತಾಗೆ ಹೇಳಿದೆ. ಸುಮ್ಮನೆ ಯಾಕೆ 3ನೇವ್ರಿಗೆಲ್ಲ ಹೇಳ್ಬಾರ್ದು ಅಂತೇಳಿ ಡೈರೆಕ್ಟಾಗಿ ಅವ್ರ ಅಮ್ಮನ ತಕ್ಕೆ ಬಂದು ಅವ್ರ ಅಮ್ಮ ಹೇಳಿದ್ರೆ ಅವಳಿಗೂ ಗೊತ್ತಾಗುತ್ತೆ ಅಂತೇಳಿ ಅವ್ರ ಅಮ್ಮನ ಮಾತು ಅವಳು ಕೇಳ್ತಾಳೆ. ಯಾಕಂದ್ರೆ ಅವ್ರ ಅಮ್ಮ ಮನೆಯಾಗೆ ಅವಳು ಹೆಂಗೆ ಕೆಲಸ ಮಾಡ್ತಿದ್ಲು, ಹೆಂಗಿದ್ಲು ಅಂತ ನಿಮಗೂ ಗೊತ್ತೈತೆ, ನಮಗೂ ಗೊತ್ತೈತೆ ಅವಳು ಹೆಂಗಿದ್ಲು ಅಂತೇಳಿ. ಅದಕ್ಕೆ ನಾವು ಅವ್ರ ಅಮ್ಮನ ತಗ ಬಂದು ನಾನು ಡೈರೆಕ್ಟಾಗಿ ಹೇಳ್ತೇನೆ. 3ನೇವ್ರ ಹತ್ರ ಹೇಳಿದರೆ ಸುಮ್ಮನೆ ಅದಕ್ಕೆ ಕೊಂದ್ರಕ್ಕೆ ನಾವು ಒಂದು ಹೇಳಿದ್ರೆ ಇಲಿ ಹೋಯ್ತು ಅಂದರೆ ಅಲ್ಲಿ ಹುಲಿನೇ ಹೋಯ್ತು ಅನ್ನೋ ಥರ ಹೇಳಿರ್ತಾರೆ. ಅದಕ್ಕಾಗಿಯೇ ನಾನು ಬೇರೆಯವ್ರ ಹತ್ರ ಹೇಳೋದು ಸರಿ ಇಲ್ಲ ಅಂತ ಡೈರೆಕ್ಟಾಗಿ ಬಂದು ಅವ್ರ ಅಮ್ಮನ ಹತ್ರನೇ ಹೇಳಿದೆ. ನಾನು ಹೇಳಿರೋದ್ರಾಗ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.